ಓಂ ಶಾಂತಿ. 31/7/2025। मीठे बच्चे, तुम सवेरे सवेरे उठकर बहुत प्यार से कहो बाबा गुड मॉर्निंग। इस याद से ही तुम सतो प्रधान बन जाएंगे। ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಬೆಳಗ್ಗೆ ಬೆಳಗ್ಗೆ ಎದ್ದು ಪ್ರೀತಿಯಿಂದ ಹೇಳಿರಿ ಬಾಬಾ ಗುಡ್ ಮಾರ್ನಿಂಗ್. ಈ ಒಂದು ನೆನಪಿನಿಂದಲೇ ನೀವು ಸತೋಪ್ರಧಾನ ಆಗಿಬಿಡುವಿರಿ. प्रश्न, एक्यूरेट याद द्वारा बाप की करंट लेने के लिए मुख्य किन गुणों की ಅವಶ್ಯಕತೆ है? ಯಥಾರ್ಥ ನೆನಪಿನ ಮೂಲಕ ತಂದೆಯಿಂದ ಶಕ್ತಿಯನ್ನು ಪಡೆಯಬೇಕಾದರೆ ಮುಖ್ಯವಾಗಿ ಯಾವ ಗುಣಗಳ ಅವಶ್ಯಕತೆ ಇದೆ? उत्तर, बहुत धैर्यवत हो, समझ और गंभीरता से अपने को आत्मा समझ याद करने से बाप की करंट मिलेगी और आत्मा सतो प्रधान बनती जाएगी. ಬಹಳ ಧೈರ್ಯದಿಂದ, ತಿಳುವಳಿಕೆಯಿಂದ, ಗಂಭೀರತೆಯಿಂದ ತಮಗೆ ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡ್ತಾ ಹೋದರೆ ಆ ತಂದೆಯಿಂದ ನಮಗೆ ವಿದ್ಯುತ್ ಪ್ರವಾಹದ ರೂಪದಲ್ಲಿ ಶಕ್ತಿಯ ಪ್ರಾಪ್ತಿಯಾಗ್ತದೆ. ಆತ್ಮ ಸತೋಪ್ರಧಾನ ಆಗಿಬಿಡ್ತದೆ. तुम्हें अभी बाप की याद सतानी चाहिए, क्योंकि बाप से बहुत भारी वर्षा मिलता है। तुम कांटों से फूल बनते हो, सब दैवी गुण आ जाते हैं. ನಿಮಗೀಗ ತಂದೆಯ ನೆನಪು ಕಾಡಿಸ್ತಾ ಇರಬೇಕು. ಏಕೆಂದರೆ ತಂದೆಯಿಂದ ನಿಮಗೆ ಬಹಳ ದೊಡ್ಡ ಆಸ್ತಿ ಸಿಗಲಿದೆ. ನೀವು ಮುಳ್ಳಿನಿಂದ ಹೂ ಆಗ್ತಾ ಇದ್ದೀರಿ. ಅಂದರೆ ನಿಮ್ಮಲ್ಲಿ ಎಲ್ಲ ದೈವಿ ಗುಣಗಳು ಬರಬೇಕಾಗಿದೆ. ओम शांति। बाप कहते, मीठे बच्चे ततत्वम, अर्थात तुम आत्माएं भी शांत स्वरूप हो। तुम सर्व आत्माओं का स्वधर्म शांति है. ಬಾಬಾ ಹೇಳ್ತಾರೆ, ನಾನು ಹೇಗೆ ಶಾಂತಿಯ ಸಾಗರ ಆಗಿದ್ದೇನೆ, ಹಾಗೆ ನೀವು ಮಕ್ಕಳು ಕೂಡ ಮಾಸ್ಟರ್ ಶಾಂತಿಯ ಸಾಗರ ಆಗಿರಿ. ಸರ್ವ ಆತ್ಮರ ಸ್ವಧರ್ಮನೇ ಶಾಂತಿ ಆಗಿದೆ. ಶಾಂತಿಧಾಮ್ से फिर यहाँ आकर टॉकी बनते हो. ಶಾಂತಿಧಾಮದಿಂದ ನೀವು ಸಾಕಾರ ಲೋಕಕ್ಕೆ ಬಂದು ಶಬ್ದಲೋಕಕ್ಕೆ ಬರ್ತೀರಿ, ಮಾತಾಡ್ತೀರಿ. यह कर्म इंद्रियाँ तुमको मिलती है पार्ट बजाने. आत्मा छोटी बड़ी नहीं होती, शरीर छोटा बड़ा होता है. ಈ ಕರ್ಮ ಇಂದ್ರಿಯಗಳು ನಿಮಗೆ ಸಿಕ್ಕಿರುವುದು ಪಾತ್ರ ಮಾಡಲಿಕ್ಕೆ. ಆತ್ಮದ ಆಕಾರ ಚಿಕ್ಕದು ದೊಡ್ಡದು ಆಗೋದಿಲ್ಲ. ದೇಹದ ಆಕಾರ ಚಿಕ್ಕದು ದೊಡ್ಡದು ಆಗ್ತದೆ. बाप कहते, मैं तो शरीरधारी नहीं हूँ, मुझे बच्चों से सन्मुख मिलने आना होता है, तो मैं परम धाम से आकर माता पिता बन मिलने आया हूँ. ಬಾಬಾ ಹೇಳ್ತಾರೆ, ಸಾಕಾರದಲ್ಲಿ ಮಕ್ಕಳನ್ನು ನೋಡಬೇಕು ಅಂದರೆ ನಾನು ಕೂಡ ಸಾಕಾರದಲ್ಲಿ ಬರಬೇಕಾಗ್ತದೆ. ಪರಮಧಾಮದಿಂದ ಬಂದು ದಿವ್ಯ ಜನ್ಮ ಧರಿಸಿ
ಮಾತಪಿತಾ ಆಗಿ ನಿಮ್ಮನ್ನು ನೋಡಲಿಕ್ಕೆ ಬಂದಿದ್ದೇನೆ. भल कोई नई आत्मा आती है, किसके भी शरीर में व कोई पुरानी आत्मा किसके शरीर में प्रवेश करती है तो ऐसे नहीं कहेंगे कि माता पिता से मिलने आया हूँ. उनको ऑटोमेटिकली माता पिता मिल जाते. यहाँ यह नई बात है. ಲೌಕಿಕದಲ್ಲಿ ಮಗು ಹುಟ್ಟಿದರೆ ತಂದೆ ತಾಯಿಯ ಮಿಲನ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳೋದಿಲ್ಲ. ಸಹಜ ಸ್ವಾಭಾವಿಕವಾಗಿ ಹುಟ್ಟಿದ ಮಗುಗೆ ತಂದೆ ತಾಯಿ ಸಿಕ್ಕಿಬಿಡ್ತಾರೆ. ಆದರೆ ಇಲ್ಲಿ ಶಿವಬಾಬಾ ಹೇಳ್ತಾರೆ, ನಾನು ಮಕ್ಕಳನ್ನು ನೋಡಬೇಕಾದ್ರೆ ಸಾಕಾರದಲ್ಲಿ ಬಂದು ತಂದೆ ತಾಯಿ ಆಗಬೇಕಾಗ್ತದೆ. परमधाम से आकर तुम बच्चों के सन्मुख हुआ हूँ. तुम्हें नॉलेज देता हूँ क्योंकि मैं नॉलेजफुल हूँ, ज्ञान का सागर हूँ. मैं आता हूँ तुम बच्चों को पढ़ाने, राजयोग सिखाने. ಬಾಬಾ ಹೇಳ್ತಾರೆ, ನಾನು ಜ್ಞಾನ ಕೊಡೋದಕ್ಕಾಗಿ ಬರ್ತೀನಿ. ನಾನು ಜ್ಞಾನ ಸಾಗರ. ಮಕ್ಕಳಿಗೆ ಓದಿಸೋದಕ್ಕಾಗಿ, ರಾಜಯೋಗ ಕಲಿಸೋದಕ್ಕಾಗಿ ಬರ್ತೀನಿ. तुम बच्चे अभी संगम पर हो, फिर जाना है अपने घर, इसलिए पावन तो ज़रूर बनना है. अंदर में बहुत खुशी होनी चाहिए. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಿ. ಪಾವನ ಆಗಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಸದಾ ನಿಮ್ಮಲ್ಲಿ ಈ ಖುಷಿ ಇರಬೇಕು. बेहद का बाप हमें कहते, मीठे मीठे बच्चों मुझे याद करो तो तुम सतो प्रधान विश्व का मालिक बनेंगे. बाप बच्चों को कितना प्यार करते हैं. ಈಗ ಬೇಹದ್ದಿನ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ. ಎಷ್ಟೊಂದು ನಮಗೆ ಪ್ರೀತಿ ಕೊಡ್ತಾರೆ, पालने ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ. ऐसे नहीं कि सिर्फ टीचर के रूप में पढ़ाकर घर चले जाते हैं. ಕೇವಲ ಶಿಕ್ಷಕನ ರೂಪದಲ್ಲಿ ಬಂದು ಓದಿಸಿ ಮನೆಗೆ ಹೋಗೋದಿಲ್ಲ ಬಾಬಾ. ಆದರೆ ಜೊತೆಗೇ ಇದ್ದು ಜೊತೆಗೆ ಕರ್ಕೊಂಡು ಹೋಗ್ತಾರೆ. यह हमारा बाप भी है, टीचर भी है. पढ़ाते हैं, याद की यात्रा भी सिखलाते हैं. ಶಿವಬಾಬಾ ನಮಗೆ ಶಿಕ್ಷಕನೂ ಆಗಿದ್ದಾರೆ, ತಂದೆನೂ ಆಗಿದ್ದಾರೆ. ನೆನಪಿನ ಯಾತ್ರೆಯನ್ನು ನಮಗೆ ಕಲಿಸಿಕೊಡ್ತಾರೆ. तो विश्व का मालिक बनाने वाले, पतित से पावन बनाने वाले बाप के साथ बहुत लव होना चाहिए. ಹಾಗಾದರೆ ಪತಿತ ಪಾವನ ನಮ್ಮನ್ನು ವಿಶ್ವಕ್ಕೆ ಮಾಲೀಕ ಮಾಡುವಂತಹ ತಂದೆಯ ಮೇಲೆ ನಮಗೆ ಬಹಳ ಬಹಳ ಪ್ರೀತಿ ಇರಬೇಕು. सवेरे सवेरे उठकर पहले पहले शिव बाबा से गुड मॉर्निंग करना चाहिए. ಮೊದಲು ಎದ್ದು ಶಿವ ತಂದೆಗೆ ನಾವು ಸುಪ್ರಭಾತ ಅಂತ ಹೇಳಬೇಕು. बच्चों को अपने दिल से पूछना है कि हम सवेरे उठकर कितना बेहद के बाप को याद करते हैं. ಬೆಳಗ್ಗೆ ಬೆಳಗ್ಗೆ ಎದ್ದು ನೋಡ್ಕೊಳ್ಳಿ, ನೀವು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡ್ತಾ ಇದ್ದೀರಿ. ರಾತ್ರಿನೂ ನೋಡ್ಕೊಳ್ಳಿ, ಬೆಳಗ್ಗೆ ಎದ್ದ ನಂತರನೂ ಆಗಾಗ ಮಧ್ಯದಲ್ಲಿ ನೋಡ್ತಾ ಇರಿ. ज्ञान के चिंतन में रहे तो खुशी का पारा चढ़े. सवेरे उठ बाबा से गुड मॉर्निंग करे. ಬೆಳಗ್ಗೆ ಎದ್ದು ತಂದೆಗೆ ಸುಪ್ರಭಾತ ಹೇಳಿರಿ. ಜ್ಞಾನ ಚಿಂತನೆಯಿಂದ ಖುಷಿಯ ನಶೆ ನಿಮ್ಮಲ್ಲಿ ಏರುವುದು. मुख्य है ही याद, इससे भविष्य के लिए बहुत भारी कमाई होती है.
ಮುಖ್ಯ ವಿಷಯ ಆಗಿದೆ ತಂದೆಯ ನೆನಪು. ಇದರಿಂದ ನಿಮಗೆ ಭವಿಷ್ಯದ ದೊಡ್ಡ ಆಸ್ತಿ ಸಿಗಲಿದೆ, ದೊಡ್ಡ ಸಂಪಾದನೆ ಇದೆ. ಕಲ್ಪ ಕಲ್ಪಾಂತರ ಯಹ ಕಮಾಯಿ काम आएगी. तुम्हें बड़ा धैर्यवत बन गंभीरता और समझ से याद करना है. ಕಲ್ಪ ಕಲ್ಪಕ್ಕೂ ಈ ಸಂಪಾದನೆ ನೀವು ಮಾಡಿಕೊಳ್ತೀರಿ. ನೀವು ಬಹಳ ಧೈರ್ಯದಿಂದ ಇರಬೇಕು, ಗಂಭೀರತೆಯಿಂದ ಇರಬೇಕು. ಯಥಾರ್ಥವಾಗಿ ಬಾಬೋರ್ನ ನೆನಪು ಮಾಡಬೇಕು. मोटे हिसाब में तो भल कह देते कि हम बाबा को बहुत याद करते हैं, परंतु एक्यूरेट याद करने में मेहनत है. ಎಲ್ಲರೂ ಮೇಲ್ಮೇಲೆ ಹೇಳ್ತಾರೆ ನಾವು ಬಾಬೋರ್ನ ಬಹಳ ನೆನಪು ಮಾಡ್ತೀವಿ ಅಂತ. ಆದರೆ ಯಥಾರ್ಥವಾಗಿ ಎಷ್ಟು ಸಮಯ ನೀವು ಬಾಬೋರ್ನ ನೆನಪು ಮಾಡ್ತೀರಿ ಅನ್ನೋದರ ಬಗ್ಗೆ ಲೆಕ್ಕ ಮಾಡಿರಿ. जो बाप को जास्ती याद करते उनको करंट जास्ती मिलती, क्योंकि याद से याद मिलती. ಯಾರು ಜಾಸ್ತಿ ಬಾಬೋರ್ನ ನೆನಪು ಮಾಡ್ತಾರೆ ಅವರಿಗೆ ತಂದೆಯಿಂದ ಶಕ್ತಿಯ ಕರೆಂಟ್ ಜಾಸ್ತಿ ಪ್ರಮಾಣದಲ್ಲಿ ಸಿಗ್ತದೆ. ಯಾಕೆ ಅಂದರೆ ನೆನಪಿನಿಂದ ನೆನಪಿನ ಪ್ರಾಪ್ತಿಯಾಗ್ತದೆ. ನಾವು ಬಾಬೋರ್ನ ನೆನಪು ಮಾಡಿದಾಗ ಬಾಬನೂ ನಮಗೆ ನೆನಪು ಮಾಡ್ತಾರೆ. ಯೋಗ और ಜ್ಞಾನ दो चीज़ें है. ಯೋಗ ಮತ್ತು ಜ್ಞಾನ ಇವು ಎರಡು ವಸ್ತುಗಳಿವೆ. ಯೋಗಕ್ಕೆ ಬಹುತ್ ಭಾರಿ ಸಬ್ಜೆಕ್ಟ್ है. ಯೋಗದ ವಿಷಯ ಬಹಳ ಜಬರ್ದಸ್ತ್ ವಿಷಯ ಆಗಿದೆ, ಕಠಿಣವಾದ ವಿಷಯ ಆಗಿದೆ. ಯೋಗ से ही आत्मा सतो प्रधान बनती है. याद बिना सतो प्रधान होना असंभव है. ಯೋಗದಿಂದಲೇ ಆತ್ಮ ಸತೋಪ್ರಧಾನ ಆಗ್ತದೆ. ಯೋಗ ಇಲ್ಲದೆ ಸತೋಪ್ರಧಾನ ಆಗುವುದು ಅಸಂಭವ ಅಂತ ಹೇಳ್ತಾರೆ ಬಾಬಾ. अच्छी रीति प्यार से बाप को याद करेंगे तो ऑटोमेटिकली करंट मिलेगी. ಒಳ್ಳೆಯ ರೀತಿಯಿಂದ ತಂದೆಗೆ ನೆನಪು ಮಾಡಿದಾಗ ಸ್ವಾಭಾವಿಕವಾಗಿ ತಂದೆಯಿಂದ ನಿಮಗೆ ಆ ಶಕ್ತಿಯ ಪ್ರಾಪ್ತಿ ಸಿಗ್ತದೆ. ಹೆಲ್ದಿ ಬಂಜಾಯ್. ಯೋಗ ಮಾಡಿದಷ್ಟು ನಿಮ್ಮ ಆರೋಗ್ಯನೂ ಸುಧಾರಣೆ ಆಗುವುದು. ಕರೆಂಟ್ ಸೆ ಆಯು ಭೀ ಬಡ್ತಿ. ಆ ಶಕ್ತಿಯಿಂದ ನಿಮ್ಮ ಆಯುಷ್ಯ ವೃದ್ಧಿಯಾಗುವುದು. बच्चे याद करते हैं तो बाबा भी सर्च लाइट देते. ಮಕ್ಕಳು ನೀವು ಬಾಬೋರ್ನ ನೆನಪು ಮಾಡಿದಾಗ ಬಾಬನೂ ನಿಮಗೆ ವಿಶೇಷವಾದ ಶಕ್ತಿಯನ್ನು ಕೊಡ್ತಾರೆ. मीठे बच्चों को यह पक्का याद रखना है, शिव बाबा हमको पढ़ाते हैं. ಶಿವ ಬಾಬಾ ಹಿ ಪತಿತ ಪಾವನ. ಪ್ರತಿ ಕ್ಷಣಕ್ಕೂ ನಮಗೆ ನೆನಪಿರಬೇಕು, ಇಲ್ಲಿ ನಮಗೆ ಓದಿಸುವವನು ಶಿವ ಬಾಬಾ ಆಗಿದ್ದಾರೆ. ಆ ಶಿವ ತಂದೆಯೇ ಪತಿತ ಪಾವನನು ಆಗಿದ್ದಾರೆ. ಸದ್ಗತಿ ದಾತಾ ಭೀ ಸದ್ಗತಿ ದಾತಾನು ಆಗಿದ್ದಾರೆ. ಬಾಬಾ ಕಿತನಾ ಮೀಠಾ ಹೈ, ಕಿತನಾ ಪ್ಯಾರ್ ಸೆ ಬಚ್ಚೋಂ ಕೋ ಪಢಾತೆ. ಬಾಬಾ ಎಷ್ಟು ಮಧುರ ಆಗಿದ್ದಾರೆ, ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಓದಿಸ್ತಾರೆ. ಬಾಪ್ ದಾದಾ ದ್ವಾರ ಹಮ್ಕೋ ಪಢಾತೆ. ತಂದೆ ಈ ಅಣ್ಣನ ಮೂಲಕ ನಮಗೆ ಓದಿಸ್ತಾರೆ. ಬಾಬಾ ಬಚ್ಚೋಂ ಕೋ ಕಿತನಾ ಪ್ಯಾರ್ ಕರ್ತೆ, ಕೋಯಿ ತಕ್ಲೀಫ್ ನಹಿ ದೇತೆ. ಬಾಬಾ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಕೊಡ್ತಾರೆ, ಯಾವುದೇ ರೀತಿಯ ಕಷ್ಟ ಕೊಡೋದಿಲ್ಲ. ಸಿರ್ಫ ಕಹತೆ ಮುझे ಯಾದ ಕರೋ ಔರ್ ಚಕ್ರ ಕೋ ಯಾದ ಕರೋ. ಕೇವಲ ಒಂದು ಮಾತನ್ನು ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿರಿ ಮತ್ತು ಚಕ್ರವನ್ನು ನೆನಪು ಮಾಡಿರಿ. ಬಾಪ್ ಕಿ ಯಾದ ಮೇ ದಿಲ್ ಏಕ್ದಮ್ ಠಹರ್ ಜಾನಿ ಚಾಯಿ. ತಂದೆ ನೆನಪು ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಬುದ್ಧಿ ಅಲ್ಲೇ ಸ್ಥಿರವಾಗಿ ನಿಲ್ಲಬೇಕು.
एक बाप की ही याद सतानी चाहिए, क्योंकि बाप से वर्षा कितना भारी मिलता है. ಒಬ್ಬ ತಂದೆಯ ನೆನಪೇ ನಮಗೆ ಕಾಡ್ತಾ ಇರಬೇಕು. ಯಾಕೆಂದರೆ ಅವನಿಂದಲೇ ನಮಗೆ ದೊಡ್ಡ ಆಸ್ತಿ ಸಿಗಲಿದೆ. अपने को देखना चाहिए हमारा बाप के साथ कितना लव है. ನಮಗೆ ನಾವೇ ನೋಡ್ಕೋಬೇಕು, ನಮಗೆ ತಂದೆಯ ಮೇಲೆ ಎಷ್ಟು ಪ್ರೀತಿ ಇದೆ, ತಂದೆಯ ಜೊತೆಗೆ ಎಷ್ಟು ಪ್ರೀತಿಯ ಸಂಬಂಧ ಇದೆ. ಕहाँ तक हमारे में ದೈವಿ ಗುಣ है. ನಮ್ಮಲ್ಲಿ ಎಷ್ಟು ದೈವಿ ಗುಣಗಳಿವೆ. क्योंकि तुम बच्चे अब कांटों से फूल बन रहे हो. ಏಕೆಂದರೆ ನೀವು ಮಕ್ಕಳು ಈಗ ಮುಳ್ಳಿನಿಂದ ಹೂ ಆಗ್ತಾ ಇದ್ದೀರಿ. जितना जितना योग में रहेंगे उतना कांटों से फूल सतो प्रधान बनते जाएंगे. ಎಷ್ಟೆಷ್ಟು ನೀವು ಯೋಗದಲ್ಲಿ ಇರ್ತೀರಿ ಅಷ್ಟೇ ನೀವು ಮುಳ್ಳಿನಿಂದ ಹೂವು ಸತೋ ಪ್ರಧಾನ ಆಗ್ತಾ ಹೋಗ್ತೀರಿ. जो बहुत कांटों को फूल बनाते हैं उन्हें ही सच्चा खुशबूदार फूल कहेंगे. ಯಾವ ಮಕ್ಕಳು ಅನೇಕ ಮುಳ್ಳುಗಳನ್ನು ಹೂವನ್ನಾಗಿ ಮಾಡ್ತಾರೆ ಅವರೇ ನಿಜವಾದ ಪರಿಮಳ ಭರಿತವಾದ ಹೂವಾಗಿರ್ತಾರೆ. वह कभी किसको कांटा नहीं लगाएंगे. ಅವ್ರು ಯಾವತ್ತೂ ಯಾರಿಗೂ ಮುಳ್ಳನ್ನು ಚುಚ್ಚೋದಿಲ್ಲ. क्रोध भी बड़ा कांटा है, बहुतों को दुख देते. ಕ್ರೋಧ ಅನ್ನೋದು ಕೂಡ ಒಂದು ದೊಡ್ಡ ಮುಳ್ಳಾಗಿದೆ, ಅದು ಬಹಳ ಜನರಿಗೆ ದುಃಖ ಕೊಡ್ತದೆ. अभी तुम बच्चे कांटों की दुनिया से किनारे पर आ गए हो, तुम हो संगम पर. ಈಗ ನೀವು ಮಕ್ಕಳು ಮುಳ್ಳಿನ ಕಾಡಿನಿಂದ ಹೂವಿನ ತೋಟಕ್ಕೆ ಹೋಗ್ತಾ ಇದ್ದೀರಿ. ಮುಳ್ಳಿನ ಕಾಡಿನಿಂದ ದೂರ ಬಂದಿದ್ದೀರಿ. ಈಗ ಸಂಗಮ ಯುಗದಲ್ಲಿ ಇದ್ದೀರಿ. जैसे माली फूलों को अलग पॉट में निकाल रखते हैं, वैसे ही तुम फूलों को भी अब संगम योगी पॉट में अलग रखा हुआ है. ಹೇಗೆ ಮಾಲಿಗಳು ಒಳ್ಳೊಳ್ಳೆ ಹೂಗಳನ್ನು ಆರಿಸ್ಕೊಂಡು ಬಂದು ಅದನ್ನು ಒಂದು ಪಾಟಲ್ಲಿ ಇಡ್ತಾರೆ, ಹಾಗೆ ಬಾಬಾ ನಿಮ್ಮನ್ನು ಸಂಗಮ ಯುಗದ ಈ ಹೂದಾನಿಯಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ. ಫಿರ್ ತುಮ್ ಫೂಲ್ ಸ್ವರ್ಗ ಮೇ ಚಲೆ ಜಾಯ್. ನೀವೆಲ್ಲ ಮಕ್ಕಳು ಅಂದರೆ ಒಳ್ಳೊಳ್ಳೆ ಹೂಗಳು. ನಿಮ್ಮನ್ನು ಬಾಬಾ ಏನು ಮಾಡಿದ್ದಾರೆ, ಜಗತ್ತಿನ ಮುಂದೆ ಒಂದು ಅಲಂಕಾರದ ರೂಪದಲ್ಲಿ ಹೂವಿನ ವಾಜಲ್ಲಿ ಇಟ್ಟಿದ್ದಾರೆ. ಕಲಿಯುಗಿ ಕಾಂಟೆ ಭಸ್ಮ ಹೋ ಜಾಯೆಂಗೆ, ಫಿರ್ ತುಮ್ ಫೂಲ್ ಸ್ವರ್ಗ ಮೇ ಚಲೆ ಜಾಯೆಂಗೆ. ಬಾಬಾ ಹೇಳ್ತಾರೆ, ನೀವೆಲ್ಲ ಹೂಗಳು ಸ್ವರ್ಗಕ್ಕೆ ಹೋಗ್ತೀರಿ, ಉಳಿದ ಮುಳ್ಳುಗಳು ಭಸ್ಮ ಆಗಿ ಹೋಗ್ತವೆ. बाप कहते मीठे बच्चे जितना तुम बहुतों का कल्याण करेंगे उतना तुमको ही उजूरा मिलेगा. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಎಷ್ಟೆಷ್ಟು ನೀವು ಬಹಳ ಆತ್ಮರ ಕಲ್ಯಾಣ ಮಾಡ್ತೀರಿ ಅಷ್ಟೇ ನಿಮಗೆ ಪ್ರತಿಫಲ ಸಿಗ್ತದೆ. बहुतों को रास्ता बताएंगे तो बहुतों की आशीर्वाद मिलेगी. ಅನೇಕ ಜನರಿಗೆ ಮಾರ್ಗ ತೋರಿಸಿದಾಗ ಅನೇಕರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗ್ತದೆ. ಜ್ಞಾನ ರತ್ನೋं से झोली भरकर फिर दान करना. ಜ್ಞಾನ ರತ್ನಗಳನ್ನು ಜನರಿಗೆ ಕೊಟ್ಟು ಜ್ಞಾನ ರತ್ನಗಳಿಂದ ಅವರ ಜೋಳಿಗೆಯನ್ನು ತುಂಬಿದಾಗ ನೀವು ಜ್ಞಾನ ರತ್ನಗಳಿಂದ ಭರ್ತಿಯಾಗ್ತೀರಿ. ನಿಮ್ಮ ಜೋಳಿಗೆಯು भरपूर ಆಗ್ತದೆ. ज्ञान सागर तुमको रत्नों की थालियाँ भर भर कर देते, तो उसका दान करते हैं जो वही सबको प्यारे लगते. ಜ್ಞಾನ ಸಾಗರ ತಂದೆ ನಿಮಗೆ ಜ್ಞಾನ ರತ್ನಗಳ ತಟ್ಟೆಗಳನ್ನು ತುಂಬಿ ತುಂಬಿ ಕೊಡ್ತಾ ಇದ್ದಾರೆ. ಅಷ್ಟೊಂದು ಅಪಾರವಾದ ಜ್ಞಾನ ಖಜಾನೆಯನ್ನು ಬಾಬಾ ಮಕ್ಕಳಿಗೆ ಕೊಡ್ತಾ ಇದ್ದಾರೆ.
ಆ ಜ್ಞಾನರತ್ನಗಳನ್ನು ನೀವು ಅನೇಕ ಆತ್ಮರಿಗೆ ದಾನ ಕೊಡಬೇಕು. ಇಷ್ಟೆಷ್ಟು ನೀವು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಜನರಿಗೆ ಆ ಜ್ಞಾನರತ್ನಗಳನ್ನು ದಾನ ಮಾಡ್ತೀರಿ, ಅಷ್ಟೇ ನೀವು ಎಲ್ಲರ ಪ್ರೀತಿಗೆ ಪಾತ್ರರಾಗ್ತೀರಿ. बच्चों के अंदर में कितनी ಖುಷಿ ಹೋನಿ ಚಾಹಿಯೆ. ಮಕ್ಕಳಲ್ಲಿ ಎಷ್ಟು ಖುಷಿ ಇರಬೇಕು. सेंसिबल बच्चे जो होंगे वह तो कहेंगे हम बाबा से पूरा ही वर्षा लेंगे. ಬುದ್ಧಿವಂತ ಮಕ್ಕಳು, ವಿಚಾರವಂತ ಮಕ್ಕಳು ಹೇಳ್ತಾರೆ, ನಾವು ತಂದೆಯ ಮಕ್ಕಳಾಗಿದ್ದೀವಿ ಅಂದರೆ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ನಾವು ಪಡ್ಕೋತೀವಿ. ಏಕ್ದಮ್ ಚಟಕ್ ಪಡೆ ಅಂತ ಮಕ್ಕಳು ತಂದೆಗೆ ಒಂದೇ ಸಲ ಅಂಟ್ಕೊಂಡು ಬಿಡ್ತಾರೆ. बाप से बहुत लव रहेगा क्योंकि जानते हैं ಪ್ರಾಣ ದೇನೆ ವಾಲಾ ಬಾಪ್ ಮಿಲಾ. ತಂದೆಯ ಮೇಲೆ ಅವರಿಗೆ ಬಹಳ ಪ್ರೀತಿ ಬರ್ತದೆ. ಯಾಕೆ ಅಂದರೆ ಅವ್ರಿಗೆ ಗೊತ್ತಾಗ್ತದೆ ಪ್ರಾಣ ಕೊಡುವಂಥವನು ನಮಗೆ ಸಿಕ್ಕಿದ್ದಾನೆ ಅಂತ. नॉलेज का वरदान ऐसा देते हैं जिससे हम क्या से क्या बन जाते. ಶಿವಬಾಬಾ ನಮಗೆ ಜ್ಞಾನರತ್ನಗಳ ವರದಾನ ಕೊಡ್ತಾರೆ. ಆ ಜ್ಞಾನರತ್ನಗಳಿಂದ ನಾವು ಏನಿದ್ದವರು ಏನಾಗ್ತಾ ಇದ್ದೀವಿ. ಇನ್ಸಾಲ್ವೆಂಟ್ ಸೆ ಸಾಲ್ವೆಂಟ್ ಬನ್ ಜಾತೆ. ಬಡವರಿಂದ ಶ್ರೀಮಂತರಾಗ್ತೀವಿ. ಇತನಾ ಭಂಡಾರ ಭರ್ಪೂರ್ ಕರ್ ದೇತೆ. जितना बाप को याद करेंगे उतना लव रहेगा, ಕಶಿಶ್ ಹೋಗಿ. ಇಷ್ಟೆಷ್ಟು ನಾವು ತಂದೆಯ ನೆನಪಲ್ಲಿ ಇರ್ತೀವಿ, ಅಷ್ಟೇ ನಮಗೆ ತಂದೆಯ ಕಡೆಗೆ ಆಕರ್ಷಣೆ ಆಗ್ತದೆ. ತಂದೆಯ ಮೇಲೆ ಪ್ರೀತಿ ಬೆಳೀತದೆ. सुई माफ़ होती है, सुई साफ़ होती है तो चुंबक के तरफ खींची जाती है. ಸೂಜಿ ಸ್ವಚ್ಛವಾಗಿತ್ತು ಅಂದರೆ ಚುಂಬಕದ ಕಡೆಗೆ ಅದು ಆಕರ್ಷಿತ ಆಗ್ತದೆ, ಎಳ್ಕೊಂಡು ಹೋಗ್ತದೆ. ಬಾಪ್ ಕಿ ಯಾದ ಸೆ ಕಟ್ ನಿಕಲ್ತಿ ಜಾಯೇಗಿ, ಏಕ್ ಬಾಪ್ ಕೆ ಸಿವಾಯ್ ಔರ್ ಕೋಯಿ ಯಾದ ನ ಆಯೆ. ತಂದೆಯ ನೆನಪಿನಿಂದ ಆತ್ಮಕ್ಕೆ ಹಿಡಿದಿರುವಂಥ ತುಕ್ಕು ಬಿಟ್ಟು ಹೋಗ್ತದೆ. ಒಬ್ಬ ತಂದೆಯ ವಿನಃ ನಮಗೆ ಯಾರ ನೆನಪು ಬರಬಾರದು. ತಂದೆಯ ನೆನಪಿನಿಂದಲೇ ಆತ್ಮದ ತುಕ್ಕು ಬಿಟ್ಟು ಹೋಗ್ತದೆ ಅಂದರೆ ಒಬ್ಬ ತಂದೆಯ ವಿನಃ ನಮಗೆ ಅನ್ಯರ ನೆನಪು ಬರಬಾರದು. ಬಾಪ್ ಸಮझाते ಮೀಠೆ ಬಚ್ಚೆ ಗಫಲತ್ ಮತ್ ಕರು. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ತಪ್ಪುಗಳನ್ನು ಮಾಡಬೇಡಿ. ಸ್ವದರ್ಶನ್ ಚಕ್ರಧಾರಿ ಬನೋ, लाइट हाउस बनो. स्वदर्शन चक्रधारी बनने की प्रैक्टिस अच्छी हो जाए तो फिर तुम जैसे ज्ञान का सागर हो जाए. ನೀವು ಸ್ವದರ್ಶನ ಚಕ್ರಧಾರಿ ಆಗ್ರಿ, ಬೆಳಕಿನ ಮನೆ ಆಗ್ರಿ. ಸ್ವದರ್ಶನ ಚಕ್ರಧಾರಿ ಆಗೋದ್ರಿಂದ ನೀವು ಜ್ಞಾನ ಸಾಗರ ಆಗಿಬಿಡ್ತೀರಿ. जैसे स्टूडेंट पढ़कर टीचर बन जाते हैं ना, तुम्हारा ಧಂಧಾ ಹಿ ಯಹ ಹೈ. ಹೇಗೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ಮುಂದೆ ಒಂದು ದಿನ ಅವರೂ ಶಿಕ್ಷಕರಾಗ್ತಾರೆ, ಹಾಗೆ ನಿಮ್ಮ ಕೆಲಸ ಆಗಿದೆ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಆ ಜ್ಞಾನವನ್ನು ಅನೇಕರಿಗೆ ತಿಳಿಸಿಕೊಡುವುದು. सबको ಸ್ವದರ್ಶನ ಚಕ್ರಧಾರಿ बनाओ तब ही ಚಕ್ರವರ್ತಿ ರಾಜ ರಾಣಿ ಬನ್ನಿ. ಎಷ್ಟೆಷ್ಟು ನೀವು ಸ್ವದರ್ಶನ ಚಕ್ರಧಾರಿ ಆಗ್ತೀರಿ, ಅಷ್ಟೇ ನೀವು ಭವಿಷ್ಯದಲ್ಲಿ ಚಕ್ರವರ್ತಿ ರಾಜ ರಾಣಿ ಆಗ್ತೀರಿ. ಬಾಪ್ ಕಹತೆ ಬಚ್ಚೆ ತುಮ್ಹಾರೆ ಬಿಗರ್ ಹಮ್ಕೋ ಭಿ ಜೈಸೆ ಬೇಆರಾಮಿ ಹೋತಿ. ಹೇಗೆ ತಂದೆಯ ವಿನಃ ನಮಗೆ ಸುಖ ಸಿಗೋದಿಲ್ಲ, ಹಾಗೆ ನಮ್ಮ ವಿನಃ ಶುಭಾಬೋರ್ಗೂ ಒಂಥರ ಆಗ್ತಿರ್ತದೆ. ಮಕ್ಕಳನ್ನು ನೆನ್ಪು ಮಾಡಬೇಕು, ಸಹಯೋಗ ಕೊಡಬೇಕು ಅಂತಲೇ ಅನ್ನಿಸ್ತಿರ್ತದೆ. ಜಬ್ ಸಮಯ ಹೋತಾ ಹೈ ತೋ ಬೇಆರಾಮಿ ಹೋ ಜಾತಿ. ತಂದೆ ಬರುವ ಸಮಯ ಸೃಷ್ಟಿ ನಾಟಕದಲ್ಲಿ ಬಂದಾಗ ಅವನಿಗೆ ಸಂಕಲ್ಪ ಬರಲಿಕ್ಕೆ ಶುರು ಆಗ್ತದೆ.
ಆ ಸಂಕಲ್ಪ ಅವನನ್ನು ಪರಮಧಾಮದಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಬಸ್ ಅಭಿ ಹಮ್ ಜಾऊं, ಬಚ್ಚೆ ಬಹುತ್ ಪುಕಾರ್ತೆ ಹೇ, ಬಹುತ್ ದುಃಖಿ. ಆ ತಂದೆಗೂ ಸಂಕಲ್ಪ ಬರ್ತದೆ, ನನ್ನ ಮಕ್ಕಳು ಬಹಳ ದುಃಖಿಯಾಗಿದ್ದಾರೆ, ದುಃಖದಿಂದ ಕರೀತಾ ಇದ್ದಾರೆ, ನಾನೀಗ ಹೋಗಬೇಕು ಅಂತ ಸಂಕಲ್ಪ ಬರ್ತದೆ. तरस पड़ता है इसलिए मैं आता हूँ तुम बच्चों को सब दुखों से छुड़ाने. ತಂದೆಗೆ ಮಕ್ಕಳ ಮೇಲೆ ದಯೆ ಬರ್ತದೆ. ಆದ್ದರಿಂದ ತಂದೆ ಮಕ್ಕಳನ್ನು ದುಃಖದಿಂದ ಬಿಡಿಸೋದಕ್ಕಾಗಿ ಈ ಸೃಷ್ಟಿಗೆ ಅವತರಿಸಿ ಬರ್ತಾರೆ. तुम बच्चों को अब घर चलना है, फिर वहाँ से तुम आपे ही सुखधाम चले आएंगे, वहाँ से तुम्हारा साथी नहीं बनूंगा. ಈಗ ನಿಮ್ಮ ಜೊತೆಗಿರ್ತೀನಿ, ಮನೆಯವರಿಗೂ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ನಂತರ ನೀವು ಸುಖಧಾಮಕ್ಕೆ ಬರ್ತೀರಿ, ಅಲ್ಲಿ ಮಾತ್ರ ನಾನು ನಿಮ್ಮ ಜೊತೆಗೆ ಇರೋದಿಲ್ಲ. अपनी अवस्था अनुसार तुम्हारी आत्मा चली जाएगी. ನಿಮ್ಮ ಅವಸ್ಥೆಯ ಅನುಸಾರವಾಗಿ, ಪುರುಷಾರ್ಥ ಮತ್ತು ಕರ್ಮದ ಅನುಸಾರವಾಗಿ ನೀವೇ ಈ ಸೃಷ್ಟಿ ನಾಟಕದಲ್ಲಿ ಬಂದುಬಿಡ್ತೀರಿ. ಅಚ್ಚ मीठे मीठे सिकी लधे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ मुख्यांशಗಳು. बाप की करंट ऑटोमेटिक लेने के लिए बहुत प्यार से बाप को याद करना है. ತಂದೆಯಿಂದ ಶಕ್ತಿಯನ್ನು ಸಹಜವಾಗಿ ಪಡಿಬೇಕಾದರೆ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಯಹ ಯಾದ ಹಿ ಹೆಲ್ದಿ ಬನಾಯೇಂಗೆ. ತಂದೆಯ ನೆನಪು ನಿಮಗೆ ಆರೋಗ್ಯವಂತರನ್ನಾಗಿ ಮಾಡ್ತದೆ. ಕರೆಂಟ್ ಲೇನೆ ಸೇ ಹಿ ಆಯು ಬಡೇಗಿ. ಈ ಶಕ್ತಿಯ ಕರೆಂಟ್ ನೀವು ತಗೊಳ್ಳೋದ್ರಿಂದ ನಿಮ್ಮ ಆಯುಷ್ಯ ವೃದ್ಧಿ ಆಗ್ತದೆ. ಯಾದ ಸೇ ಹಿ ಬಾಪ್ ಕಿ ಸರ್ಚ್ ಲೈಟ್ ಮಿಲೆ. ನೆನಪಿನಿಂದಲೇ ತಂದೆಯಿಂದ ನಿಮಗೆ ಹೆಚ್ಚಿನ ಶಕ್ತಿ ಮತ್ತು ಬೆಳಕು ಸಿಗ್ತದೆ. ಎರಡನೇದು, ಗಫಲತ್ छोड़ स्वदर्शन चक्रधारी लाइट हाउस बनना है. इससे ही ज्ञान सागर बन चक्रवर्ती राजा रानी बन जाएंगे. ತಪ್ಪು ಮಾಡುವುದನ್ನು ಬಿಟ್ಟು ಸ್ವದರ್ಶನ ಚಕ್ರಧಾರಿ ಆಗಬೇಕು. ಲೈಟ್ ಹೌಸ್ ಮೈಟ್ ಹೌಸ್ ಆಗಬೇಕು. ಇದರಿಂದಲೇ ಜ್ಞಾನ ಸಾಗರ ಆಗಿ ಭವಿಷ್ಯದಲ್ಲಿ चक्रवर्ती राजा रानी ಆಗ್ತಿರಿ. वरदान. सबको खुशखबरी सुनाने वाले खुशी के खजाने से भरपूर भंडार भव. ಎಲ್ಲರಿಗೂ ಖುಷಿಯ ಸಮಾಚಾರ ಹೇಳುವಂತಹ, ಖುಷಿಯ ಖಜಾನೆಯಿಂದ ಭರ್ಪೂರ ಆಗಿರುವಂತಹ ಖುಷಿಯ ಭಂಡಾರ ಆಗಿರಿ. सदा अपने इस स्वरूप को सामने रखो कि हम खुशी के खजाने से भरपूर भंडार है. ಸದಾ ನೆನ್ಪಿಟ್ಕೊಳ್ಳಿ, ನಾನು ಖುಷಿಯ ಖಜಾನೆಯಿಂದ ಭರ್ಪೂರ ಆಗಿದ್ದೇನೆ. जो भी अनगिनत और अविनाशी खजाने मिले हैं उन खजानों को स्मृति में लाओ. ತಂದೆಯಿಂದ ನಮಗೆ ಅಸಂಖ್ಯ ಖಜಾನೆಗಳು, ಅವಿನಾಶಿ ಖಜಾನೆಗಳು ಸಿಕ್ಕಿವೆ. ಆ ಖಜಾನೆಗಳನ್ನು ಸದಾ ನೆನ್ಪಿಟ್ಕೊಳ್ಳಿ. खजानों को स्मृति में लाने से खुशी होगी और जहाँ खुशी है वहाँ सदा काल के लिए दुख दूर हो जाते हैं. ಖಜಾನೆಗಳ ನೆನಪಿನಿಂದಲೇ ನಮಗೆ ಖುಷಿಯ ಅನುಭವ ಆಗ್ತದೆ. ಆ ಖುಷಿ ಇರುವುದರಿಂದ
ನಮ್ಮ ದುಃಖಗಳು ಸದಾ ಕಾಲಕ್ಕೂ दूर ಆಗ್ತವೆ. खजानों की स्मृति से ಆತ್ಮ ಸಮರ್ಥ ಬನ್ ಜಾತಿ ಹೈ. ಖಜಾನೆಗಳ ಸ್ಮೃತಿಯಿಂದ ಆತ್ಮ ಸಮರ್ಥ ಆಗ್ತದೆ. ವ್ಯರ್ಥ ಸಮಾಪ್ತ ಹೋ ಜಾತಾ ಹೈ. ವ್ಯರ್ಥ ಅನ್ನೋದು ಅಲ್ಲಿ ಸಮಾಪ್ತಿ ಆಗ್ತದೆ. ಭರ್ಪೂರ ಆತ್ಮ ಕಭಿ ಹಲ್ಚಲ್ में नहीं आती. वह स्वयं भी खुश रहती और दूसरों को भी खुशखबरी सुनाती है. ಯಾರು ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿರ್ತಾರೆ, ಭರ್ಪೂರ ಆಗಿರ್ತಾರೆ, ಅವರಲ್ಲಿ ಕೋಲಾಹಲ ಇರೋದಿಲ್ಲ, ಹಲ್ಚಲ್ ಇರೋದಿಲ್ಲ. ಅವರು ಸದಾ ಖುಷಿಯಿಂದ ಇರ್ತಾರೆ ಮತ್ತು अन्यरिगू खुशिय समाचार कोड्तारे. श्लोगन. योग्य बनना है तो कर्म और योग का बैलेंस रखो. योग्य ಆಗಬೇಕಾದ್ರೆ ಕರ್ಮ ಮತ್ತು ಯೋಗದಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಳಿ. ಅವ್ಯಕ್ತ ಇಶಾರೆ. ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ निमित्त आगिरी. सेवा में मुख द्वारा संदेश देने में समय भी लगाते हो, संपत्ति भी लगाते हो, हलचल में भी आते हो, थकते भी हो, लेकिन श्रेष्ठ संकल्प की सेवा में यह सब बच जाएगा. ಮುಖದಿಂದ ಸೇವೆ ಮಾಡುವಾಗ ಸೇವೆ ಮಾಡೋದಕ್ಕಾಗಿ ಸಮಯನೂ ಕೊಡ್ತೀರಿ, ಹಣನೂ ಖರ್ಚು ಮಾಡ್ತೀರಿ, ಸ್ಥಿತಿನೂ ಏರುಪೇರು ಮಾಡ್ಕೊಳ್ತೀರಿ, ನಂತರ ಸುಸ್ತಾಗ್ತೀರಿ. ಆದರೆ ಶ್ರೇಷ್ಠ ಸಂಕಲ್ಪದಿಂದ ಸೇವೆ ಮಾಡುವಾಗ ಇದರ ಉಳಿತಾಯ ಆಗ್ತದೆ. ಸಮಯದ ಉಳಿತಾಯ, ಸಂಪತ್ತಿಯ ಉಳಿತಾಯ, ಆಯಾಸದಿಂದ ದೂರ. ತೋ ಇಸ್ ಸಂಕಲ್ಪ ಶಕ್ತಿ ಕೋ ಬಢಾओ. ಆದ್ದರಿಂದ ಶ್ರೇಷ್ಠ ಸಂಕಲ್ಪದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿರಿ. ದೃಢತಾ ಸಂಪನ್ನ ಸಂಕಲ್ಪ ಕರೋ ತೋ ಪ್ರತ್ಯಕ್ಷತಾ ಭಿ ಜಲ್ದಿ ಹೋಗಿ. ದೃಢ ಸಂಕಲ್ಪಗಳನ್ನು ಮಾಡಿರಿ, ದೃಢತೆಯಿಂದ ಸಂಪನ್ನ ಆಗಿರುವ ಸಂಕಲ್ಪಗಳನ್ನು ಮಾಡಿರಿ. ಆಗ ಪ್ರತ್ಯಕ್ಷತೆ ಜಲ್ದಿ ಆಗುವುದು, ಬೇಗ ಆಗುವುದು. ಡ್ರಾಮಾ ಕೆ ಕುಛ ರಹಸ್ಯ ಸಂದೇಶ ಪುತ್ರಿಯೋ ದ್ವಾರ. ಸಂದೇಶ ಪುತ್ರಿಯರ ಮೂಲಕ ಬಾಬಾ ಕಳಿಸಿರುವಂತಹ ಕೆಲವು ರಹಸ್ಯಮಯವಾದಂತಹ ಸಂದೇಶಗಳು. इस विराट फिल्म में हर एक मनुष्यात्मा अपनी अपनी पोजीशन अनुसार सारे जीवन का ज्ञान अथवा एक्ट पहले ही मर्ज रूप में रहती है. ಈ ವಿರಾಟ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರ ಅವರವರ ಪಾತ್ರದ ಅನುಗುಣವಾಗಿ ಸಮಯಕ್ಕೆ ಸರಿಯಾಗಿ ಅದು ಇಮರ್ಜ್ ಆಗ್ತದೆ. ಒಳಗಿದ್ದಿದ್ದು ಹೊರಗೆ ಪ್ರಕಟ ಆಗ್ತದೆ. ಈ ವಿರಾಟ ನಾಟಕದಲ್ಲಿ सेकंड सेकंड की एक्ट नहीं होने के कारण तुमको ऐसा समझ में आएगा अभी अभी यहाँ आई हूँ. हर सेकंड की एक्ट अलग होती है करके कल्प आगे वाली घड़ी रिपीट होती है, लेकिन इस समय नई महसूस होती है. ಈ ವಿರಾಟ ನಾಟಕದಲ್ಲಿ ಹಿಂದೆ ಮಾಡಿದ್ದನ್ನೇ ನಾವು ಮಾಡ್ತಾ ಇದ್ದೀವಿ. ಆದರೆ ನಮಗೆ ಗೊತ್ತಿಲ್ಲದೇ ಇರುವ ಕಾರಣ ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಕರ್ಮನೂ ಈ ಕಲ್ಪದಲ್ಲಿ ಅದು ಹೊಸದನಿಸ್ತದೆ. ಇಸಿ ಸಮಜ ಸೆ ಆಗೆ ಬಡ್ತೆ ಚಲೋ. ಈ ಒಂದು ತಿಳುವಳಿಕೆಯಿಂದನೇ ನೀವು ಮುಂದಕ್ಕೆ ಹೋಗ್ತಾ ಇರಿ. ಹಿಂದೆ ಮಾಡಿದ ಪಾತ್ರನೇ, ಆದರೆ ಈ ಕಲ್ಪದಲ್ಲಿ ಅದು ನಾವು ಹೊಸದಾಗಿ ಮಾಡ್ತಾ ಇದ್ದೇವೆ. ವಿರಾಟ ನಾಟಕದ ಮೇಲೆ ನಿಮಗೆ ಸಂಪೂರ್ಣ ನಿಶ್ಚಯ ಇರಬೇಕು. ಈ ನಾಟಕ ಬಹಳ ರಮಣೀಕ ಆಗಿದೆ, ಮಧುರ ಆಗಿದೆ. ಅದನ್ನು ಅದೇ ರೀತಿಯಲ್ಲಿ ಸ್ವೀಕರಿಸಬೇಕು. ಈ ವಿರಾಟ ನಾಟಕದಲ್ಲಿ ಸಹನೆ ಮಾಡುವುದು ಕೂಡ ನಮ್ಮ ಪಾತ್ರದಲ್ಲಿ ನಿಗದಿಯಾಗಿದೆ. ಯಾರು ಎಷ್ಟೇ ತೊಂದರೆ ಕೊಟ್ಟರೂ
ನಾವು ಸಹನೆಯಿಂದ ಅದನ್ನು ದುಃಖವನ್ನು ಸುಖದಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ಈ ನಾಟಕದಲ್ಲಿ ಇದ್ದಂತಹ ಯಾವ ಘಟನೆಯನ್ನು ಕೂಡ ನಾವು ಡಿಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಹೊಸ ಘಟನೆಗಳನ್ನು ಇದರಲ್ಲಿ ಸೇರಿಸೋದಕ್ಕೂ ಆಗೋದಿಲ್ಲ. ಈ ವಿರಾಟ ನಾಟಕ ಎಷ್ಟು ಅದ್ಭುತವಾಗಿದೆ ಎಂದರೆ ನಾವಿಲ್ಲಿ ಪ್ರತ್ಯಕ್ಷ ಪಾಂಡವರಾಗಿ ಯುದ್ಧ ಮಾಡ್ತಾ ಇದ್ದೀವಿ. ನಮ್ಮ ಗಾಯನ ಇದುವರೆಗೂ ನಡೀತಾ ಇದೆ. ಈ ಗಾಯನ ಮುಗಿಯೋದು ಯಾವಾಗ ಅಂದರೆ ಹೊಸ ಜಗತ್ತು ಪ್ರಾರಂಭ ಆದಾಗ ಹಳೇದು ಮುಕ್ತಾಯವಾಗ್ತದೆ. ನಾವೆಲ್ಲರೂ ನಾಟಕದ ಅನುಸಾರವಾಗಿ ವಿಕಾರಗಳ ಮೇಲೆ ಹಿಂದಿನ ಕಲ್ಪದಲ್ಲೂ ವಿಜಯಿಯಾಗಿದ್ವಿ, ಈ ಕಲ್ಪದಲ್ಲಿಯೂ ವಿಜಯಿ ಆಗ್ತೇವೆ. ಈಶ್ವರ ಈ ನಾಟಕವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ. ಯಾರಿಗೆ ನಾನು ಇಷ್ಟೆಲ್ಲ ಕೊಟ್ಟು ಕಳಿಸಿದ್ದೆ ಅವರು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತ ನೋಡಿದಾಗ ಅವನು ಕೂಡ ಈ ನಾಟಕದಲ್ಲಿ ಬಂದುಬಿಡ್ತಾನೆ. ನಿಮ್ಮ ಉನ್ನತ ಅವಸ್ಥೆಯ ಬಗ್ಗೆ ಸದಾ ಗಮನ ಕೊಡಿ ಮತ್ತು ಅದನ್ನು ಸ್ವೀಕಾರ ಮಾಡಿರಿ. ನೀವು ಉನ್ನತ ಸ್ಥಿತಿಯಲ್ಲಿ ಇದ್ದು ಸೇವೆ ಮಾಡಿದಾಗ ಅನೇಕರ ಕಲ್ಯಾಣ ನಿಮ್ಮಿಂದ ಆಗ್ತದೆ. ಈಗ ನೀವು ನಿತ್ಯ ಅಂತರ್ಮುಖಿಯಾಗಿ ಯೋಗದಲ್ಲಿ ಇರಬೇಕಾಗಿದೆ. ಅಂತರ್ಮುಖಿಯಾಗಿ ನಮ್ಮನ್ನು ನಾವು ನೋಡ್ಕೋಬೇಕಾಗಿದೆ. ಬರೀ ನೋಡುವುದಲ್ಲ, ಪರಿವರ್ತನೆಯನ್ನು ಮಾಡಬೇಕಾಗಿದೆ. ನಿಮ್ಮ ಸರ್ವೋತ್ತಮ ಗುರಿಯನ್ನು ನಿಮ್ಮ ಎದುರಿಗೆ ನೋಡ್ತಾ ಪುರುಷಾರ್ಥ ಮಾಡಿರಿ. ಮುಂದೆ ಹಿಂದೆ ಇರೋರು ಏನೇ ಮಾಡಲಿ, ಆದರೆ ನೀವು ನಿಮ್ಮ ಸ್ಥಿತಿಯಲ್ಲಿ ಸ್ಥಿರತೆಯಿಂದ ಇರಿ. ನಿಮ್ಮ ಯೋಗ ಬಲದಿಂದ ನಿಮ್ಮ ಅವಸ್ಥೆಯನ್ನು ಸರಿ ಇಟ್ಕೊಳ್ಳಿ. ಅಂತರ್ಮುಖತೆಯ ಅವಸ್ಥೆಯಿಂದ ನೀವು ಅನೇಕ ಪರೀಕ್ಷೆಗಳಿಂದ ಪಾಸಾಗುವಿರಿ. ಅಂತರ್ಮುಖತೆ ನಿಮ್ಮಲ್ಲಿ ಇತ್ತು, ಸ್ಥಿರವಾದ ಸ್ಥಿತಿ ಇತ್ತು ಅಂದರೆ ಯಾವುದೇ ಪರೀಕ್ಷೆ ಬಂದರೂ ಅದರಲ್ಲಿ ನೀವು ಪಾಸ್ ಆಗ್ತೀರಿ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ.
ನಿನ್ನ ಕಂಡಂದಿನಿಂದ ನಿನ್ನ ಕಂಡಂದಿನಿಂದ ನಿನ್ನ ಕಂಡಂದಿನಿಂದ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಚಂದಿರ ತಾರೆಗಳಿಂದ, ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಅತಿ ಸ್ನೇಹದ ಸುಖ ಶಾಂತಿಯ
ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಚಂದಿರ ತಾರೆಗಳಿಂದ, ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಜ್ಞಾನ